ದಲ್ಲಿ ಅಕ್ಷತೆ ಅಂದರೆ ಅಖಂಡ ಅಕ್ಕಿಯ ಕೆಲವು ಕಾಳುಗಳನ್ನು ಬಿಳಿ ವಸ್ತ್ರದಲ್ಲಿ ಸುತ್ತಿ ಅದಕ್ಕೆ ರೇಷ್ಮೆ ದಾರವನ್ನು ಕಟ್ಟುತ್ತಿದ್ದರು. ಈ ಬಂಧನವನ್ನು ರೇಷ್ಮೆಯ ದಾರದಿಂದ ರಾಖಿಯ ರೂಪದಲ್ಲಿ ಕಟ್ಟಲಾಗುತ್ತಿತ್ತು. ಈಗ ಪೇಟೆಯಲ್ಲಿ ರಕ್ಷಾಬಂಧನಕ್ಕಾಗಿ ವಿಭಿನ್ನ ಪ್ರಕಾರದ ರಾಖಿಗಳು ಸಿಗುತ್ತವೆ. ಆದರೆ ಅವುಗಳಲ್ಲಿ ಹೆಚ್ಚಿನಾಂಶ ರಾಖಿಗಳು ಅಲಂಕೃತ ಅಂದರೆ ವ್ಯಂಗ್ಯಚಿತ್ರ ಅಥವಾ ಆಟಿಕೆಗಳಿಂದ ತಯಾರಿಸಲ್ಪಡುತ್ತವೆ. ಇಂತಹ ಅಲಂಕಾರಯುಕ್ತ ರಾಖಿಗಳನ್ನು ಖರೀದಿಸುವುದಕ್ಕಿಂತ ರೇಷ್ಮೆ ದಾರದಿಂದ ತಯಾರಿಸಿದ ಸರಳ ಸಾತ್ವಿಕ ಆಕೃತಿಯ ಆಧ್ಯಾತ್ಮಿಕ ದೃಷ್ಟಿಯಿಂದ ಲಾಭದಾಯಕ ರಾಖಿಗಳ ಉಪಯೋಗವನ್ನು ಮಾಡಬೇಕು. ಸಾತ್ವಿಕ ರಾಖಿಯ ಮಾಧ್ಯಮದಿಂದ ಸಹೋದರನ ಸತ್ವಗುಣ ರಾಖಿ ಕಟ್ಟಲು ಸಹೋದರನಿಗೆ ಕುಳಿತುಕೊಳ್ಳಲು ಮಣೆಯನ್ನು ಇಡಬೇಕು. ಈ ಮಣೆಯ ಸುತ್ತಲೂ ರಂಗೋಲಿ ಹಾಕಬೇಕು. ಈಗ ಸಹೋದರ ಮತ್ತು ಸಹೋದರಿಯು ಪರಸ್ಪರರ ರಕ್ಷಣೆಗಾಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಬೇಕು. ಸಹೋದರಿಯು ಸಹೋದರನಿಗೆ ಕುಂಕುಮದ ತಿಲಕವನ್ನು ಹಚ್ಚಬೇಕು. ಸಹೋದರಿಯು ಸಹೋದರನ ಬಲಗೈ ಮಣಿಕಟ್ಟಿನ ಮೇಲೆ ರಾಖಿಯನ್ನು ಕಟ್ಟಬೇಕು. ರಾಖಿಯನ್ನು ಕಟ್ಟಿದ ನಂತರ ಸಹೋದರಿಯು ಸಹೋದರನಿಗೆ ಆರತಿ ಬೆಳಗಬೇಕು. ಇದರಲ್ಲಿ ಮೊದಲು ಬಂಗಾರದ ಉಂಗುರ ಹಾಗೂ ಅಡಿಕೆಯಿಂದ ಅರ್ಧ ಗೋಲಾಕಾರ ಪದ್ಧತಿಯಿಂದ ಸಹೋದರನ ಎಡಭುಜದಿಂದ ಪ್ರಾರಂಭಿಸಿ ಅವನ ಬಲಭುಜದವರೆಗೆ ಮತ್ತು ನಂತರ ಪುನಃ ಎಡಭುಜದ ಕಡೆಗೆ ಈ ರೀತಿ 3 ಸಲ ಆರತಿಯನ್ನು ಬೆಳಗಬೇಕು. ಅನಂತರ ಎಣ್ಣೆಯ ನೀಲಾಂಜನದಿಂದ ಸಹೋದರನಿಗೆ ಅರ್ಧ ಗೋಲಾಕಾರ ಪದ್ಧತಿಯಿಂದ 3 ಬಾರಿ ಆರತಿ ಬೆಳಗಬೇಕು. ಈಗ ಸಹೋದರನ ತಲೆಯ ಮೇಲೆ ಅಕ್ಷತೆ ಅಂದರೆ ಅಖಂಡ ಅಕ್ಕಿಯನ್ನು ಹಾಕಬೇಕು. ಆರತಿ ಬೆಳಗಿದ ನಂತರ ಸಹೋದರನು ಸಹೋದರಿಗೆ ಉಡುಗೊರೆ ಎಂದು ಯಾವುದಾದರೊಂದು ಸಾತ್ವಿಕ ವಸ್ತುವನ್ನು ನೀಡಬೇಕು. ಸಹೋದರಿಯು ಸಹೋದರನು ಕೊಟ್ಟ ಸಾತ್ವಿಕ ಉಡುಗೊರೆಯನ್ನು ಕೃತಜ್ಞತಾಪೂರ್ವಕ ಸ್ವೀಕರಿಸಬೇಕು.